ಸೊ ಹೆಲೋ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಲಾಗ್ನ ಮನೆ ಒಳಗಡೆಯಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಕ್ಕೆ ಹೊರಗಡೆ ಹೋಗಿಲ್ಲ ಅಂದರೆ ಸ್ವಲ್ಪ ಬಟ್ಟೆ ಎಲ್ಲ ತೊಳೆಯೋದಿತ್ತು. ನಾನು ಕೂಡ ಲೇಟಾಗಿ ಎದ್ದಿದ್ದು, ಆ, ಹೀಗಾಗಿ ಹೊರಗಡೆ ಹೋಗೋಕ್ಕಾಗಲಿಲ್ಲ. 6 ಗಂಟೆ ಮೇಲೆ ಎದ್ದಿದ್ದು. ಡೈಲಿ 5 ಗಂಟೆ ಎದ್ಬಿಟ್ಟು ಎಲ್ಲ ರೆಡಿಯಾಗಿ ವಾಕಿಂಗ್ ಎಲ್ಲ ಹೋಗ್ತಾ ಇದ್ದೆ 2 ದಿವಸ. ಇವತ್ತು ಬಟ್ಟೆ ತೊಳೆಯೋ ಇದ್ದ ಕಾರಣ ಹೋಗಲಿಲ್ಲ. ಮತ್ತೆ ನಾಳೆ ಹೋಗುವ, ನಾಳೆಯಿಂದ ಮತ್ತೆ ಕಂಟಿನ್ಯೂಸ್ ಆಗಿ ಮಾಡುವ. ಇವತ್ತಿನ ಒಂದು ಲಾಗ್ನ ವಿಶೇಷ ಏನು ಅಂತ ಕೇಳಿದ್ರೆ, ನಿನ್ನೆ ನಾನು ಹೇಳಿದ್ದೆ, ನಿನ್ನೆ ಲಾಗಲ್ಲಿ ನಾನು ಕ್ರಿಕೆಟ್ ರಿಲೇಟೆಡ್ ಒಂದು ಚಾನಲ್ನ ಮಾಡ್ತಾ ಇದ್ದೀನಿ ಅಂತ. ಅದರದ್ದು ಹೆಸರು ಹೇಳ್ತೀನಿ ಅಂತ ಕೂಡ ಹೇಳಿದ್ದೆ. ಅದರ ಹೆಸರನ್ನ ನಾಳೆ ಲಾಗಲ್ಲಿ ಹೇಳ್ತೀನಿ. ಇನ್ನೇನು IPL ಸ್ಟಾರ್ಟ್ ಆಗ್ತಾ ಇರೋದ್ರಿಂದ ಅದರ ಬಗ್ಗೆ ಎಲ್ಲ ಡಿಸ್ಕಷನ್ ನಡೀತಾ ಇದೆ. ಹೆಸರು ಅದೆಲ್ಲ ಮಾತಾಡ್ತಾ ಇದ್ದೀನಿ. ಅದಾದಮೇಲೆ ಇನ್ನೊಂದು ಕೆಲಸ ತುಂಬಾ ಇಂಪಾರ್ಟೆಂಟಾಗಿ, ಎಲ್ಲ ಹುಡುಗರದು ಒಂದು ಕನಸಿರುತ್ತೆ. ಹಳ್ಳೀಲಿ ಏನು ಕೆಲಸ ಮಾಡೋಕ್ಕಾಗಲ್ಲ, ದುಡ್ಡು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಬೆಂಗಳೂರಿಗೆ ಬರ್ತಾರೆ. ಬೆಂಗಳೂರಲ್ಲಿ ಬಂದು ಯಾವ ರೀತಿ ಇರಬೇಕು, ಯಾವ ರೀತಿ ದುಡ್ಡನ್ನ ಮಾಡಬೇಕು, ಮತ್ತು ಯಾವ ರೀತಿ ಆ ದುಡ್ಡನ್ನ ಸೇವ್ ಮಾಡಿಕೊಂಡು ಅದರಿಂದ ಯಾವ ರೀತಿ ನಮ್ಮ ಫ್ಯೂಚರ್ನ ಸೆಟ್ ಮಾಡ್ಕೋಬೇಕು ಅನ್ನೋಂಥ ಒಂದು ಗೊಂದಲ ಇದ್ದೇ ಇರುತ್ತೆ. ಅದರ ರಿಲೇಟೆಡು ಇನ್ನೊಂದು ದೊಡ್ಡ ಪ್ಲ್ಯಾನ್ ನಡೀತಾ ಇದೆ. ಅದರ ಬಗ್ಗೆನೂ ಕೂಡ ನಾನು ಮುಂದೆ ಬರುವಂಥ ಲಾಗ್ಸಲ್ಲಿ ಹೇಳ್ತೀನಿ. ಅಂದರೆ 2-3 ದಿವಸದಲ್ಲಿ ಅದರ ಬಗ್ಗೆನೂ ಕೂಡ ಅನೌನ್ಸ್ ಮಾಡ್ತೀನಿ. ಒಂದು ದೊಡ್ಡ ಕೆಲಸಕ್ಕೆ ಕೈ ಹಾಕ್ತಾ ಇದ್ದೀನಿ. ಹೇಳ್ತೀನಿ ಅದರ ಬಗ್ಗೆ, ಅದಕ್ಕೇನು ಟೆನ್ಷನ್ ತೊಗೋಬೇಡಿ, ಅದು ಬರೋ ಟೈಮಲ್ಲಿ. ಇವಾಗ ನಾಳೆ ನಿಮಗೆ ಹೇಳ್ತೀನಿ ನಾನು ನನ್ನ ಯೂಟ್ಯೂಬ್ ಚಾನಲ್ನ ಹೆಸರು ಏನು ಅಂತ ಹೇಳ್ಬಿಟ್ಟು. ಕ್ರಿಕೆಟ್ ರಿಲೇಟೆಡ್ ಇನ್ನೊಂದು ಯೂಟ್ಯೂಬ್ ಚಾನಲ್ ಮಾಡ್ತಾ ಇದ್ದೀನಲ್ಲ ಅದರದ್ದು. ಸದ್ಯಕ್ಕೆ ಇವಾಗ ನಾನು ರೆಡಿ ಆಗಬೇಕು. ರೆಡಿಯಾಗಿ ಫ್ರೆಶಪ್ ಎಲ್ಲ ಆಗಿಬಿಟ್ಟು ಊಟ ಮಾಡಿಕೊಂಡು ಡ್ಯೂಟಿಗೆ ಹೋಗಬೇಕು. ಬನ್ನಿ, ಫಸ್ಟು ಫ್ರೆಶಪ್ ಆಗಿಬಿಟ್ಟು ಬಂದು ಸಿಗ್ತೀನಿ ನಿಮಗೆ. ಆಮೇಲೆ ಅಲ್ಲಿಂದ ಊಟ ಮಾಡಿಕೊಂಡು ಡ್ಯೂಟಿಗೆ ಹೋಗೋದು. ಸೊ ಗೈಸ್, ಇವಾಗ ನಾನು ಫ್ರೆಶಪ್ ಎಲ್ಲ ಆಗಿ ಬಂದಿದ್ದೀನಿ. ಇವಾಗ ಜಸ್ಟ್ ಊಟ ಮಾಡೋದಷ್ಟೇ ಬಾಕಿ ಇರೋದು. ಊಟ ಮಾಡಿಬಿಟ್ಟು ಡ್ಯೂಟಿಗೆ ಹೋಗಬೇಕು. ಕರೆಕ್ಟಾಗಿ ನಾನು ಪ್ಲ್ಯಾನ್ ಮಾಡಿರೋ ಥರ ಲಾಗ್ಸು ಬರ್ತಾ ಇಲ್ಲ. ಅದು ನೀವು ಲಾಗ್ ನೋಡ್ತಾ ಇದ್ದೀರಾ, ಅದು ನಿಮಗೂ ಕೂಡ ಗೊತ್ತು. ಸ್ವಲ್ಪ ಟೈಮ್ ಅಡ್ಜಸ್ಟ್ ಆಗಬೇಕಷ್ಟೇ. ಇನ್ನೊಂದು 2-3 ದಿವಸ ತಗೊಳುತ್ತೇನೋ ಅಷ್ಟೇ. 2-3 ದಿವಸ ಆದಮೇಲೆ ಎಲ್ಲ ಕರೆಕ್ಟ್ ಆಗುತ್ತೆ. ಅದ್ರ ಬಗ್ಗೆ ಏನು ವರಿ ಇಲ್ಲ. ಸದ್ಯಕ್ಕೆ 2-3 ದಿವಸ ನಾನು ಟೈಮ್ನ ಮ್ಯಾನೇಜ್ ಮಾಡೋದನ್ನು ಕಲಿಬೇಕಷ್ಟೆ. 2-3 ದಿವಸ ಕಲಿತು ಅದನ್ನು ಚೆನ್ನಾಗಿ ತೊಗೊಂಬರೋಕ್ಕೆ ಟ್ರೈ ಮಾಡ್ತೀನಿ. ಬರೀ ಮಾತಾಡಿ ಈ ಥರ ಆಗ್ತಾಯಿದೆ ಲಾಗಲ್ಲಿ. ಏನಕ್ಕಂತ ಗೊತ್ತಾಗ್ತಾ ಇಲ್ಲ. ಅದ್ರ ಬಗ್ಗೆ ಸ್ವಲ್ಪ ನಾನು ಕೂಡ ನೋಡ್ತಾ ಇದ್ದೀನಿ. ಅದನ್ನು ಇಂಪ್ರೂವ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಮತ್ತು ಇನ್ನೊಂದು ಏನು ಹೇಳಬೇಕಿತ್ತು, ಏನಿಲ್ಲ, ಅಷ್ಟೇ. ಬನ್ನಿ ಇವಾಗ ಊಟ ಮಾಡಿಕೊಂಡು ಡ್ಯೂಟಿಗೆ ಹೋಗೋಣ. ಮತ್ತು ಡ್ಯೂಟಿ ಮಾಡಿ ರಿಟರ್ನ್ ಬರ್ತಾ ಇರಬೇಕಾದ್ರೆ ಸಿಗ್ತೀನಿ. ಡೈಲಿ ಹೇಳ್ತೀನಿ ರಿಟರ್ನ್ ಬರ್ತಾ ಇರಬೇಕಾದ್ರೆ ಸಿಗ್ತೀನಿ ಅಂತ. ಆದರೆ ಯಾವತ್ತೂ ಕೂಡ ರಿಟರ್ನ್ ಬರ್ತಾ ಇರಬೇಕಾದ್ರೆ ವೀಡಿಯೋ ಮಾಡೋಕ್ಕಾಗಿಲ್ಲ. ಏನಕ್ಕೆ ಅಂದರೆ ನೈಟ್ ಟೈಮಲ್ಲಿ ನಾನು ಬರೋದು ರಾತ್ರಿ 10:30 ಆಗಿರುತ್ತೆ. ನಾನು ರೋಡ್ ಮೇಲೆ ರಾತ್ರಿ 10:30ಗೆ ಆ ಥರ ಕ್ಯಾಮ್ರಾ ಎಲ್ಲ ಹಿಡ್ಕೊಂಡು ಬರೋಕ್ಕಾಗಲ್ಲ. ಏನಕ್ಕೆ ಅಂತಂದರೆ ತುಂಬಾ ಸಿಕ್ಕಾಪಟ್ಟೆ ಗಾಡಿಗಳು ಓಡಾಡುವಂತಹ ರೋಡು. ಏನು ಗುರು ಗಾಡಿ ಓಡಾಡುತ್ತೆ ಅಂತ ಹೇಳ್ತೀರಾ, ಫುಟ್ಪಾತ್ ಇರಲ್ವ, ಫುಟ್ಪಾತ್ ಮೇಲೆ ಬರಲ್ವ ಅಂತ ಹೇಳ್ಬಿಟ್ಟು ನೀವು ಕೇಳ್ಬೋದು. ಆ ಥರ ಈಗ ನಾನು ಹೋಗ್ತಾ ಇರೋದು ಚಿಕ್ಕ ದಾರಿ, ಯಾವುದೋ ಮೂಲೆಯಲ್ಲಿ. ಅಂಥ ದಾರಿಗಳಲ್ಲಿ ಫುಟ್ಪಾತ್ಗಳಿರಲ್ಲ. ನಾನು ಮೇನ್ ರೋಡ್ ಮುಖಾಂತರ ಹೋಗೋದಿಲ್ಲ. ಫುಟ್ಪಾತ್ ಆ ದಾರಿಗಳಲ್ಲಿ ಇಲ್ಲದೆ ಇರೋ ಕಾರಣ ಸ್ವಲ್ಪ ಅದೆಲ್ಲ ಅಷ್ಟು ಕಷ್ಟ ಆಗುತ್ತೆ ಕ್ಯಾಮ್ರಾ ಎಲ್ಲ ಹಿಡ್ಕೊಂಬರೋದು. ಟ್ರೈ ಮಾಡ್ತೀನಿ. ಎಲ್ಲೆಲ್ಲೋ ಕ್ಯಾಮ್ರಾ ಹಿಡ್ಕೊಂಡು ತಿರುಗಾಡಿದ್ದೀನಂತೆ ಇಡೀ ಕರ್ನಾಟಕ ಸುತ್ತಾಡಬೇಕಾದ್ರೆ. ಇಡೀ ಕರ್ನಾಟಕನೇ ಸುತ್ತಾಡಿರೋಂಥ ನಾನು ಈ ಮಾತುಗಳನ್ನು ಆಡೋದ, ಅದನ್ನು ಖಂಡಿತವಾಗ್ಲೂ ನಿಮ್ಮ ಮುಂದೆ ತೊಗೊಂಡು ಬರ್ತೀನಿ. ಇವತ್ತು ನೈಟ್ ಬರಬೇಕಾದ್ರೆ 100% ನಾನು ನಿಮಗೆ ಲಾಗಲ್ಲಿ ಸಿಗ್ತೀನಿ. ಬನ್ನಿ ನೋಡೋಣ. ಸೊ ಗೈಸ್, ಇವಾಗ ನಾನು ರೂಮಿಗೆ ಬಂದಿದ್ದೀನಿ. PGಲಿ ಇರೋದಲ್ಲ. ಇವಾಗ ಜಸ್ಟ್ ಬಂದೆ, ಒಂದು 5 ನಿಮಿಷ ಆಯಿತು ಬಂದು. ಊಟ ಎಲ್ಲ ಮಾಡಿಕೊಂಡು ಇವಾಗ ನಾನು ವೀಡಿಯೋನ ಎಡಿಟ್ ಕೂತ್ಕೋಬೇಕು. ಅಂದರೆ ರೀಲ್ಸು, ಲಾಗು ಅದೆಲ್ಲ ಒಂದು 2-3 ದಿವಸದಿಂದ ರೀಲ್ಸ್ನ ಶೂಟ್ ಮಾಡಿಟ್ಟಿದ್ದೀನಿ. ಅದನ್ನು ಎಡಿಟ್ ಮಾಡಬೇಕು. ಬನ್ನಿ, ಮತ್ತೆ ನಾಳಿನ ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ.